ಮೊದಲಿಗೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಈ ಕಡೆ ಬೇಳೆ ಬೇಯ್ತಾ ಇದೆ, ಬೆಂದಿದೆ. ಭಗವಂತನ ಹೆಸರಲ್ಲಿ ಒಲೆಯನ್ನು ಹಚ್ಚಿಕೊಂಡಿದ್ದೇನೆ. ಮೊದಲಿಗೆ ಒಂದು ಸ್ವಲ್ಪ ತುಪ್ಪವನ್ನು ಹಾಕಿಕೊಂಡಿದ್ದೇನೆ, ಒಂದು ಸ್ಪೂನು. ಇದಕ್ಕೆ ಲೆಮನ್ ರಸಮ್ಗೆ ಬರೀ ಜೀರಿಗೆ ಒಗ್ಗರಣೆ ಮಾತ್ರ. ಆ ಜೀರಿಗೆಯನ್ನು ಒಂದು ಅರ್ಧ ಸ್ಪೂನ್ ಜೀರಿಗೆ ಇಲ್ಲಿ ಹಾಕ್ಕೊಂಡಿದ್ದೀನಿ. ನಂತರ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, 3 ಒಣಮೆಣಸಿನ್ಕಾಯಿ ಇಲ್ಲಿ ಹಾಕೋಣ. ಒಂದು 8 ಹಸಿಮೆಣಸಿನ್ಕಾಯಿನ ಸೀಳಿ ತುಂಡು ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇಲ್ಲಿ ಹಾಕೋಣ. 1 ಕಪ್ನಷ್ಟು ನೀರನ್ನು ಹಾಕಿದ್ದಕ್ಕೆ ಒಂದು 1/4 ಸ್ಪೂನು ಅರಿಶಿನ ಪುಡಿ, ಈ 1 ಕಪ್ಪು ಜಾಮ್ ಟೊಮೆಟೊನ ಇಲ್ಲಿ ಹಾಕೋಣ. ನೋಡಿ, 1 ಸ್ಪೂನ್ನಷ್ಟು ಕಲ್ಲುಪ್ಪು ಹಾಕಿದ್ದೀನಿ. ಒಂದು ಬೇಕಾದರೆ ಇನ್ನೊಂದು ಚೂರು ಹಾಕ್ಕೊಳ್ಳಿ. 1 ತುಂಡು ಬೆಲ್ಲ ಹಾಕಿದ್ದೀನಿ. 1 ಚೂರು ಇಂಗು, ಇಂಗಿನ ಪುಡಿ, ಸ್ಪೆಷಲ್ ಇಂಗಿದು, SSP ಸ್ಪೆಷಲ್ ಇಂಗು ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇಲ್ಲೇ ಹಾಕ್ಬಿಟ್ಟಿದ್ದೀನಿ. ಒಂದೇ 1 ಸ್ಪೂನು ಜೀರಿಗೆಯನ್ನು ಪುಡಿ ಮಾಡ್ಕೊಳ್ಳೋಣ. ಬೇಳೆ ಬೆಂದಿದೆ. ಈ ಬೇಳೆಯನ್ನು ಕಡಗೋಲಿನಲ್ಲಿ ಚೆನ್ನಾಗಿ ಹೀಗೆ ಮಸ್ಕೊಂಬಿಡಿ. ಇನ್ನೊಂದು ಅರ್ಧ ಸ್ಪೂನ್ನಷ್ಟು ಉಪ್ಪು ಬೇಕಾಗುತ್ತೆ. ಅರ್ಧ ಸ್ಪೂನ್ ಉಪ್ಪು ಹಾಕಿದ್ದೀನಿ. ಆಗಲೇ ನಾವು 1 ಸ್ಪೂನು ಜೀರಿಗೆ ಪುಡಿ ಏನು ಮಾಡಿದ್ವಿ, ಆ ಜೀರಿಗೆ ಪುಡಿಯನ್ನು ಇಲ್ಲಿ ಮಿಕ್ಸ್ ಮಾಡೋಣ. ಮೇಲೆ 1 ಚೂರು ಇಂಗನ್ನು ಹಾಕೋಣ. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2.5 ನಿಂಬೆಹಣ್ಣು ಹಿಂಡಿಟ್ಕೊಂಡಿದ್ದೆ. ಆ 2.5 ನಿಂಬೆಹಣ್ಣನ್ನು ಒಲೆಯನ್ನು ಆಫ್ ಮಾಡಿದ ನಂತರ, ಬಂದ್ ಮಾಡಿದ ನಂತರ ನಿಂಬೆಹಣ್ಣನ್ನು ಮೇಲೆ ಹಾಕಬೇಕು.